ರಾಜ್ಯಕ್ಕೆ ಹಾಗೂ ನಮ್ಮ ಲೋಕಸಭಾ ಕ್ಷೇತ್ರ ಅಂತ ಹಾಸನಕ್ಕೆ ಅತ್ಯಂತ ನಿರಾಶಾದಾಯಕವಂತಹ ದಿನ ಇದು. ನಾವೆಲ್ಲ ಅತ್ಯಂತ ಬೇಡಿಕೆ ಹಾಗೂ ಅತ್ಯಂತವಾದಂತಹ ನಂಬಿಕೆ ಮತ್ತು ಒಂದು ಆಶಾದಾಯಕ ಕನಸನ್ನ ಕಟ್ಟಿದ್ವಿ. ಈ ಬಾರಿ ಬಜೆಟ್ ಅಲ್ಲಿ ನಮ್ಮ ಹಾಸನ ಜಿಲ್ಲೆನ ಪರಿಗಣಿಸ್ತಾರೆ ಹಾಗೂ ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ. ಇವತ್ತೇನು ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಒಂದು ಮುಂಗಡ ಪತ್ರ ಇವತ್ತು ಮಂಡನೆ ಆಯಿತು ಲೋಕಸಭೆಯಲ್ಲಿ. ಖಂಡಿತವಾಗಿಯೂ ನಿರಾಶಾದಾಯಕ ಮತ್ತು ಯಾವುದೇ ರೀತಿಯ ಸತ್ವ ಇಲ್ಲದೆ ಇರುವಂತಹ ಬಜೆಟ್ ಅನ್ನ ಇವತ್ತು ಇವರು ಮಂಡಿಸಿದ್ದಾರೆ. ನಮ್ಮ ಜಿಲ್ಲೆಗಂತೂ ಇವರು ಕ್ರಮೇಣ ಕಳೆದ ವರ್ಷದಂತೆ ಈ ವರ್ಷ ಸಹ ಅನ್ಯಾಯ ಮುಂದುವರೆದಿದೆ. ಮಲತಾಯಿ ಧೋರಣೆ ಅಂತೂ ಎತ್ತಿ ಕಾಣುತ್ತಿದೆ. ಇದು ಕರ್ನಾಟಕ ರಾಜ್ಯದ ಮೇಲಾಗಿರ್ಬೋದು, ನನ್ನ ಜಿಲ್ಲೆ ಹಾಸನ ಜಿಲ್ಲೆ ಮೇಲೆ ಆಗಿರ್ಬೋದು. ಅವತ್ತು ಅತ್ಯಂತವಾಗಿ ನಿರೀಕ್ಷಿಸಲ್ಪಟ್ಟಿದ್ವಿ. IIT ನಮ್ಮ ಹಾಸನ ಜಿಲ್ಲೆಯ ಯುವಕರ ಹಾಗೂ ನಮ್ಮೆಲ್ಲರ ಸಾರ್ವಜನಿಕರ ಒಂದು ಕನಸು. IIT ನಮ್ಮ ಹಾಸನಕ್ಕೆ ಮಂಜೂರಾಗ್ತದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅದು ಸಹ ಈ ಸಲ ಹುಸಿಯನ್ನ ಆಯಿತು. ಎಲ್ಲರಿಗಿಂತ ಜೊತೆಗೆ ಮಾನವ ಮತ್ತು ಕಾಡು ಪ್ರಾಣಿ ಅಂದ್ರೆ ಆನೆ ದಾಳಿ ಮಿತಿಮೀರಿದ್ದು ನಾವು ಸಚಿವರಲ್ಲಿ ಸದನದಲ್ಲಿ ಹಲವಾರು ಬಾರಿ ಮನವಿಯನ್ನ ಮಾಡಿದ್ವಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಅನುದಾನವನ್ನ ಕೊಡ್ತಾರೆ ಅಂತ ನಾವು ಕಾತುರದಿಂದ ಕಾಯ್ತಿದ್ವಿ. ಅದು ಸಹ ಇವರು ಈ ಒಂದು ನಿರೀಕ್ಷೆ ಹುಸಿಯಾಗಿದೆ. ಜೊತೆಗೆ ಇವತ್ತು ನೀರಾವರಿ ವಿಷಯದಲ್ಲಾಗಿರ್ಬೋದು, ಕೈಗಾರಿಕಾ ವಿಷಯದಲ್ಲಾಗಿರ್ಬೋದು, ನಮ್ಗೆ ಯಾವುದೇ ರೀತಿಯ ಕಾರಿಡಾರ್ ಆಗಿ ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಮ್ಮ ಹಾಸನ ಜಿಲ್ಲೆಗೆ ಯಾವುದೇ ರೀತಿಯ ದೊಡ್ಡದಂತಹ ಒಂದು ಕೈಗಾರಿಕಾ, ಅದು ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ಯಾವ್ದಾರ ಹಬ್ ಸಿಗುತ್ತದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅದು ಸಹ ಈ ಬಾರಿ ನಮಗೆ ಹುಸಿಯಾಗಿದೆ.